ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ನಿಮ್ಗೇನಾದರೂ ಈ ಡೌಟ್ ಇದೆಯಾ? ನಾವು ಡು ಯು ಇಂದ ಕ್ವಶನ್ ಕೇಳಬೇಕಾ, ಆರ್ ಯು ಇಂದ ಕ್ವಶನ್ ಕೇಳಬೇಕಾ, ನೀವು ಇದನ್ನು ಮಾಡ್ತೀರಾ ಅಂತ ಕೇಳೋವಾಗ ಯಾವ್ದು ಕರೆಕ್ಟ್? ಇದು ತುಂಬ ಎಕ್ಸಾಂಪಲ್ಸ್ ಕೊಟ್ಟು ನಾನು ನಿಮಗೆ ಡಿಫ್ರೆನ್ಸ್ ಹೇಳ್ಕೊಡ್ತಾ ಇದ್ದೀನಿ, ಕರೆಕ್ಟಾಗಿ ಎಲ್ಲೆಲ್ಲಿ ಯೂಸ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ವಿಡಿಯೋ ಎಂಡ್ವರೆಗೂ ನೋಡಿ ನೋಟ್ಸ್ ಮಾಡ್ಕೊಳ್ಳಿ, ರೈಟ್? ಸೊ ನೋಡಿ, ಡು ಯು ಮುಂದೆ ಯಾವಾಗಲೂ ನಾವು ಬೇಸ್ ವರ್ಬ್ನ ಯೂಸ್ ಮಾಡ್ತೀವಿ. ಅಂದರೆ ರೀಡ್, ರೈಟ್, ಕಮ್, ಗೋ, ಕುಕ್, ಈ ರೀತಿ. ಸೊ ಈ ಥರ ನಾವು ಆಪೋಸಿಟ್ ಪರ್ಸನ್ಗೆ ನಾವು ಯಾರ ಜೊತೆ ಮಾತಾಡ್ತಿದ್ದೀವಿ ಅವ್ರಿಗೆ ಕ್ವೆಶ್ಚನ್ ಕೇಳ್ತೀವಿ ಜನರಲ್ ಆ್ಯಕ್ಷನ್ಸ್ ಬಗ್ಗೆ. ಜನರಲಿ ನೀವು ಈ ಥರ ಮಾಡ್ತೀರಾ ಇಲ್ವಾ ಅಂತ. ಇಲ್ಲಿ ನೋಡಿ, ಡು ಯು ಸ್ಮೋಕ್, ಡು ಯು ನೋ ಹರ್, ಡು ಯು ವರ್ಕ್ 9 to 5 ಅಥವಾ ಡು ಯು ವರ್ಕ್ ಫ್ರಮ್ 9 to 5, ಡು ಯು ಲೈಕ್ ಕುಕಿಂಗ್. ಇಲ್ಲಿ ಕುಕಿಂಗ್ ಅನ್ನೋದು ಒಂದು ಆ್ಯಕ್ಟಿವಿಟಿ, ಅದು ವರ್ಬ್ ಅಲ್ಲ. ಡು ಯು ಲೈಕ್ ನೋಡಿ, ಡು ಯು ಲೈಕ್ ದಿಸ್ ಶರ್ಟ್, ಡು ಯು ಅಂಡರ್ಸ್ಟ್ಯಾಂಡ್ ಮೀ ಅಂದರೆ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಸೊ ನೋಡಿದ್ರಲ್ಲ, ಡು ಯು ಸ್ಮೋಕ್, ಡು ಯು ನೋ, ಡು ಯು ವರ್ಕ್, ಡು ಯು ಲೈಕ್, ಡು ಯು ಅಂಡರ್ಸ್ಟ್ಯಾಂಡ್ ಬೇಸ್ ಫಾರ್ಮ್ನಲ್ಲೇ ಇರಬೇಕು ವರ್ಬ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಅಂತ ಯಾವತ್ತೂ ಹೇಳಬೇಡಿ, ಡು ಯು ಅಂಡರ್ಸ್ಟ್ಯಾಂಡ್ ಅನ್ಬೇಕು. ಡು ಯು ಮೈಂಡ್ ಇಫ್ ಐ ಸಿಟ್ ಹಿಯರ್, ಡು ಯು ಮೈಂಡ್ ಅಂದರೆ ನೀವೇನಾದರೂ ಅನ್ಕೊಳ್ತೀರಾ. ಡು ಯು ಹ್ಯಾವ್ ಮೈ ನಂಬರ್, ಡು ಯು ಸ್ಪೀಕ್ ಎನಿ ಇಂಗ್ಲೀಷ್. ಎನಿ ಇಂಗ್ಲೀಷ್ ಅಂದರೆ ಸ್ವಲ್ಪನಾದರೂ, ಎಷ್ಟಾದರೂ. ಡು ಯು ಹ್ಯಾವ್ ಎನ್ ಅಕೌಂಟ್ ಇನ್ ಇಟ್. ಸೊ ಗೊತ್ತಾಗ್ತಿದೆ ಅಲ್ವಾ? ಡು ಯು ಹಿಯರ್ ಮೀ, ಇಲ್ಲೂ ಅಷ್ಟೇ, ಆರ್ ಯು ಹಿಯರಿಂಗ್ ಮೀ ಅಂತ ಹೇಳಲ್ಲ. ಡು ಯು ನೀಡ್ ಅ ಲಿಫ್ಟ್, ಡು ಯು ಕೀಪ್ ಅ ಡೈರಿ, ಡು ಯು ಥಿಂಕ್ ಐ ಆಮ್ ಫ್ಯಾಟ್, ಡು ಯು ನೀಡ್ ದಿಸ್ ಬುಕ್, ಡು ಯು ವಾಂಟ್ ಟು ಗೋ ನೆಕ್ಸ್ಟ್, ಡು ಯು accept credit cards, ಡು ಯು ಚಾರ್ಜ್ ಫಾರ್ ಡೆಲಿವರಿ, ಡು ಯು ಡೆಲಿವರ್ ಆನ್ ಸಂಡೇಸ್, ಡು ಯು ಹ್ಯಾವ್ ಅ ಸ್ಪೇರ್ ಲ್ಯಾಪ್ಟಾಪ್ ಅಂದರೆ ಅಡಿಷ್ನಲ್ ಎಕ್ಸ್ಟ್ರಾ ಲ್ಯಾಪ್ಟಾಪ್. ಸೊ ಗೊತ್ತಾಯ್ತಲ್ಲ, ಡು ಯು ಮುಂದೆ ಬೇಸ್ ವರ್ಬ್ ಇರಬೇಕು. ಆ್ಯಂಡ್ ಈ ಥರ ಕೇಳ್ತಾ ಇದ್ರೆ ನಾವು ಅವರ ಜನರಲ್ ಆ್ಯಕ್ಷನ್ ಬಗ್ಗೆ ಕೇಳ್ತಾ ಇದ್ದೀವಿ, ರೈಟ್? ನೆಕ್ಸ್ಟ್, ಆರ್ ಯು ಮುಂದೆ ಯಾವಾಗಲೂ ಬರೋವಂಥ ವರ್ಬ್ ING ಫಾರ್ಮ್ನಲ್ಲಿರುತ್ತೆ. ಇದೇ ಮೇನ್ ಡಿಫ್ರೆನ್ಸ್ ಡು ಯುಗೂ ಆರ್ ಯು. ಅಂದರೆ ನಾವು ಕ್ವಶನ್ಸ್ ಅಬೌಟ್ ಪ್ರೆಸೆಂಟ್ ಟೈಮ್ ಬಗ್ಗೆ ಕೇಳ್ತೀವಿ ಇಲ್ಲಿ. ಅಲ್ಲಿ ಜನರಲ್ ಆ್ಯಕ್ಷನ್ಸ್, ಬಟ್ ಇಲ್ಲಿ ಪ್ರೆಸೆಂಟ್ ಟೈಮ್, ಈಗ, ಇವತ್ತು ನೀನು ಅದನ್ನು ಮಾಡ್ತಾ ಇದೆಯಾ ಅಂತ ಕೇಳ್ತೀವಿ. ಇಲ್ಲಿ ನೋಡಿ, ಆರ್ ಯು ಕಮಿಂಗ್ ಅನ್ಬೇಕು, ಆರ್ ಯು ಕಮ್ ಅಲ್ಲ, ರೈಟ್? ಡು ಯು ಕಮ್, ಬಟ್ ಅದು ಜನರಲ್ ಆ್ಯಕ್ಷನ್. ಡು ಯು ಕಮ್ ಹಿಯರ್ ಎವ್ರಿ ಡೇ ನೋಡಿ, ಆ ಮೀನಿಂಗ್ ಕೊಡುತ್ತೆ. ಆರ್ ಯು ಕಿಡಿಂಗ್, ಆರ್ ಯು ಗೋಯಿಂಗ್ ಟು, ನೀನು ಕೂಡ ಹೋಗ್ತಿದ್ಯಾ. ಆರ್ ಯು ಫೀಲಿಂಗ್ ಕೋಲ್ಡ್, ಆರ್ ಯು ಬೀಯಿಂಗ್ ಶೈ, ಆರ್ ಯು ವರ್ಕಿಂಗ್ ರೈಟ್ ನೌ, ಆರ್ ಯು ಸ್ಟೇಯಿಂಗ್ ಹಿಯರ್ ಟುಡೇ, ಆರ್ ಯು ಟ್ರೈಂಗ್ ಟು ಅವಾಯ್ಡ್ ಮೀ, ಆರ್ ಯು ವೇಟಿಂಗ್ ಫಾರ್ ಸಂಬಡಿ, ಆರ್ ಯು ಡೂಯಿಂಗ್ ಯುವರ್ ಆಫೀಸ್ ವರ್ಕ್. ಸೊ ನೋಡಿದ್ರಲ್ಲ, ಡು ಯು ವರ್ಕ್ 9 to 5, ಆರ್ ಯು ವರ್ಕಿಂಗ್ ರೈಟ್ ನೌ. ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ? ಆರ್ ಯು ನ್ಯಾಗಿಂಗ್ ಹರ್, ಆರ್ ಯು ಟಾಕಿಂಗ್ ಟು ಮೀ, ಆರ್ ಯು ಪುಲ್ಲಿಂಗ್ ಮೈ ಲೆಗ್ ಅಂದರೆ ನನ್ನ ಮೇಲೆ ಏನಾದರೂ ತಮಾಷೆ ಮಾಡ್ತಿದ್ಯಾ ಅಂತ. ಆರ್ ಯು ಗೆಟಿಂಗ್ ಮ್ಯಾರಿಡ್, ಆರ್ ಯು ಫಾಲೋಯಿಂಗ್ ಮೈ ಟಿಪ್ಸ್, ಆರ್ ಯು ಸ್ಟಿಲ್ ವರ್ಕಿಂಗ್ ದೇರ್, ಆರ್ ಯು ಲುಕಿಂಗ್ ಫಾರ್ ಯುವರ್ ಕೀಸ್, ಆರ್ ಯು ಸ್ಪೀಕಿಂಗ್ ಟು ಹರ್ ಅಗೈನ್, ಆರ್ ಯು ರಿಯಲಿ ಥಿಂಕಿಂಗ್ ಅಬೌಟ್ ಮೀ, ಆರ್ ಯು ಕುಕಿಂಗ್ ಎನಿಥಿಂಗ್ ಸ್ಪೆಷಲ್. ಸೊ ನೋಡಿದ್ರಲ್ಲ, ವಿಡಿಯೋ ಪಾಸ್ ಮಾಡಿ ಸೆಂಟೆನ್ಸ್ನ ಓದ್ಕೊಳ್ಳಿ, ಎಲ್ಲದನ್ನು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಆರ್ ಯು ಮುಂದೆ ನಾವು ಇನ್ನು ಯಾವ ರೀತಿ ವರ್ಡ್ಸ್ನ ಯೂಸ್ ಮಾಡ್ತೀವಿ ಅದನ್ನು ಕೂಡ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ, ಓಕೆ, ಲೆಟ್ಸ್ ಕಂಟಿನ್ಯೂ. ಆರ್ ಯು ಮುಂದೆ ನಾವು ಅಡ್ಜೆಕ್ಟಿವ್ಸ್ನ ಕೂಡ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಆರ್ ಯು ಹರ್ಟ್, ಇಲ್ಲಿ ಹರ್ಟ್ ಅನ್ನೋದು ಅಡ್ಜೆಕ್ಟಿವ್. ಎಸ್, ಹರ್ಟ್ ಅನ್ನೋದು ವರ್ಬ್ ಕೂಡ, ಹರ್ಟ್ ಅನ್ನೋದು ಅಡ್ಜೆಕ್ಟಿವ್ ಕೂಡ. ಅಂದರೆ ನಿನಗೆ ಹರ್ಟ್ ಆಗಿದೆಯಾ. ಆರ್ ಯು ಅಪ್ಸೆಟ್, ಆರ್ ಯು ರಿಯಲಿ ಹ್ಯಾಪಿ, ಆರ್ ಯು ಅಲಾರ್ಮ್ಡ್, ಆರ್ ಯು ಅನಾಯ್ಡ್. ಸೊ ಇಲ್ಲಿ ನೋಡಿ, ಅಲಾರ್ಮ್ಡ್, ಅನಾಯ್ಡ್ ಇವು ಕೂಡ ಅಡ್ಜೆಕ್ಟಿವ್ಸ್. ಇದರ ಸ್ಪೆಲ್ಲಿಂಗ್ ಇಡಿಯಿಂದ ಎಂಡ್ ಆಗಿದೆ ಅಷ್ಟೇ. ಹ್ಯಾವ್ ಯು ಅಂತ ಕೇಳಬಾರ್ದು, ಆರ್ ಯು ಅಂತಲೇ ಕೇಳಬೇಕು. ಯಾಕಂದರೆ ಆರ್ ಯು ಮುಂದೆ ಬರೋದು ಅಡ್ಜೆಕ್ಟಿವ್ಸ್ ಆ್ಯಂಡ್ ಇವು ಅಡ್ಜೆಕ್ಟಿವ್ಸ್. ಆರ್ ಯು ಪ್ರಿಪೇರ್ಡ್, ಆರ್ ಯು ಸರ್ಪ್ರೈಸ್ಡ್, ಆರ್ ಯು ಎಕ್ಸಾಸ್ಟೆಡ್, ಆರ್ ಯು ಎಂಬ್ಯಾರಸ್ಡ್, ಆರ್ ಯು ಅಫ್ರೇಡ್ ಆಫ್ ಸಮಥಿಂಗ್. ಆ್ಯಂಡ್ ಆರ್ ಯು ಮುಂದೆ ನೌನ್ ಸ್ಟ್ರಕ್ಚರ್ ಅಥವಾ ಪ್ರಿಪೋಸಿಷನ್ ಸ್ಟ್ರಕ್ಚರ್ನ ಕೂಡ ಯೂಸ್ ಮಾಡ್ತೀವಿ. ಆರ್ ಯು ಅ ಸ್ಟೂಡೆಂಟ್ ಅಂತ ಕೇಳಿದ್ರೆ ನೀನು ಸ್ಟೂಡೆಂಟಾ, ಆರ್ ಯು ಅ ಟೀಚರ್, ಆರ್ ಯು ದ ಮ್ಯಾನೇಜರ್,
ಕೇಳ್ತಾ ಇದ್ದೀವಿ, ರೈಟ್? ಆರ್ ಯು ನ್ಯೂ ಹಿಯರ್? ಹಾಂ, ಇಲ್ಲಿ ನ್ಯೂ ಅನ್ನೋದು ಅಡ್ಜೆಕ್ಟ್, ಹಿಯರ್ ಅನ್ನೋದು adverb, ಇಲ್ಲಿ ಪ್ಲೇಸ್ ತೋರಿಸ್ತಾ ಇದೆ, ಈ ಥರನೂ ಕೂಡ ಯೂಸ್ ಮಾಡ್ತೀವಿ. ಆರ್ ಯು ಸ್ಟಿಲ್ ದೇರ್? ಆರ್ ಯು ಅ ಫ್ಯಾನ್ ಆಫ್ ಹಿಸ್? ಆರ್ ಯು ಅ ಫ್ಯಾನ್ ಆಫ್ ಹಿಮ್ ಅನ್ಬಾರ್ದು, ಆರ್ ಯು ಅ ಫ್ಯಾನ್ ಆಫ್ ಹಿಸ್? ಆರ್ ಯು ಅಟ್ ಹೋಮ್ ನಾವ್? ಆರ್ ಯು ಅಟ್ ವರ್ಕ್ ನಾವ್? ಆರ್ ಯು ಆನ್ ಫೇಸ್ಬುಕ್? ಸೊ ಆರ್ ಯು ಮುಂದೆ ಒಂದು ವೆಬ್ಸೈಟ್ ನೇಮ್ ಬರ್ತಾ ಇದೆ ಅಂದರೆ ಆನೇ ಬರುತ್ತೆ ಯಾವಾಗಲೂ. ಆರ್ ಯು ವಿತ್ ಹಿಮ್ ನಾವ್? ಆರ್ ಯು ಇನ್ ಎನಿ ಟ್ರಬಲ್? ಆರ್ ಯು ಇನ್ ಪ್ರೀ ಸ್ಕೂಲ್ ಯೆಟ್? ಗೊತ್ತಾಯ್ತಲ್ಲ? ಆ್ಯಂಡ್ ಲಾಸ್ಟ್ ಒನ್, ಆರ್ ಯು ಗೋಯಿಂಗ್ ಟು ಬಂದು ಅದ್ರ ಮುಂದೆ ಒಂದು ಬೇಸ್ ವರ್ಬ್ ಬರುತ್ತೆ, ಅಂದರೆ ಫ್ಯೂಚರ್ ಆ್ಯಕ್ಷನ್ಸ್ ಬಗ್ಗೆ ಕೇಳ್ತಾ ಇದ್ದೀವಿ. ವಿಲ್ಲಿಂದ ಕೇಳ್ತಿರಲ್ಲ, ಅದೇ ಥರನೇ ಆರ್ ಯು ಗೋಯಿಂಗ್ ಟು ಡೂ ಸಮಥಿಂಗ್ ಅಂತ ನಾವು ಫ್ಯೂಚರ್ ಆ್ಯಕ್ಷನ್ಸ್ ಬಗ್ಗೆ ಕೇಳ್ತಾ ಇದ್ದೀವಿ. ಅದನ್ನು ಮಾಡೋದಕ್ಕೆ ನೀನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದೀಯಾ, ನಿಂದು ಪ್ಲ್ಯಾನ್ ಇದೆಯಾ ಆ ಥರ ಮಾಡಬೇಕು ಅಂತ ಕೇಳೋದು. ಆರ್ ಯು ಗೋಯಿಂಗ್ ಟು ಟ್ರೈ ಅಂದರೆ ನೀನು ಟ್ರೈ ಮಾಡ್ಬೇಕಂತ ಅಂದ್ಕೊಂಡಿದ್ಯಾ, ನೀನು ಟ್ರೈ ಮಾಡೋದಕ್ಕೆ ಹೋಗ್ತಾ ಇದೆಯಾ ಅಂತಲ್ಲ, ಟ್ರೈ ಮಾಡಲಿದ್ಯಾ, ಮಾಡಬೇಕಂತ ಪ್ಲ್ಯಾನ್ ಮಾಡಿದೀಯಾ. ಆರ್ ಯು ಗೋಯಿಂಗ್ ಟು ಡೂ ಇಟ್, ನೀನು ಅದನ್ನು ಮಾಡಬೇಕಂತ ಅಂದ್ಕೊಂಡಿದ್ಯಾ, ನೀನು ಅದನ್ನು ಮಾಡಲಿದ್ದೀಯಾ. ಆರ್ ಯು ಗೋಯಿಂಗ್ ಟು ಆಸ್ಕ್ ಹಿಮ್, ನೀನು ಅವನಿಗೆ ಕೇಳಬೇಕಂತ ಇದೆಯಾ. ಆರ್ ಯು ಗೋಯಿಂಗ್ ಟು ಸ್ಟೇ ಲಾಂಗ್? ಆರ್ ಯು ಗೋಯಿಂಗ್ ಟು ಗಿವ್ ಇಟ್ ಅಪ್? ಆರ್ ಯು ಗೋಯಿಂಗ್ ಟು ಕಮ್ ಬ್ಯಾಕ್? ಆರ್ ಯು ಗೋಯಿಂಗ್ ಟು ಫಿನಿಶ್ ಇಟ್ ಟುಡೇ? ಆರ್ ಯು ಗೋಯಿಂಗ್ ಟು ಈಟ್ ಆಲ್ ಆಫ್ ದ್ಯಾಟ್? ಆರ್ ಯು ಗೋಯಿಂಗ್ ಟು ಫೈಟ್ ವಿತ್ ಹಿಮ್? ಆರ್ ಯು ಗೋಯಿಂಗ್ ಟು ಅಟೆಂಡ್ ದ ಲೆಕ್ಚರ್? ಸೊ ಗೊತ್ತಾಯ್ತಲ್ಲ, ಆರ್ ಯು ಗೋಯಿಂಗ್ ಟು ಮುಂದೆ ಬೇಸ್ ವರ್ಬ್ ಬರುತ್ತೆ ಅಂದರೆ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ನೀವು ಆಪೋಸಿಟ್ ಪರ್ಸನ್ಗೆ ಕೇಳ್ತಾ ಇದ್ದೀರಾ. ಎಸ್, ಇದು ಜಸ್ಟ್ ನಾನು ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ ಈ ವಿಡಿಯೋದಲ್ಲಿ. ಬಟ್ ನೀವು ಗ್ರಾಮರ್ನ ಡೀಟೇಲ್ ಆಗಿ ಸ್ಪೋಕನ್ ಇಂಗ್ಲೀಷ್ನ ಫಸ್ಟ್ ಕ್ಲಾಸಿಂದ ಕಲಿಬೇಕಂತಿದ್ರೆ ನಾನು ಅದ್ರ ಮೇಲೆ ಎಂಟೈರ್ ಸೀರೀಸ್ ಮಾಡಿದ್ದೀನಿ, 300 ವೀಡಿಯೋಸ್ ಇದೆ. ಅದರ ಲಿಂಕ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ, ಕ್ಲಿಕ್ ಮಾಡಿ ಪೂರ್ತಿ ವೀಡಿಯೋಸ್ ನೋಡಿ, ಆವಾಗಲೇ ನಿಮ್ಗೆ ಅರ್ಥ ಆಗುತ್ತೆ ಫಸ್ಟಿಂದ. ಆ್ಯಂಡ್ ನಾನು ಹೇಳಿದ ಆ್ಯಪ್ನ ಡೌನ್ಲೋಡ್ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಇಂಗ್ಲೀಷ್ ಕಲಿಯೋ ಹೊಸ ಎಕ್ಸ್ಪೀರಿಯನ್ಸ್ ನಿಮಗಾಗುತ್ತೆ, ರೈಟ್? ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.